ಇನ್ನು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈ 5ನೇ ದಿನದಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ. ಯಾಕಂದ್ರೆ ಪ್ರತಿದಿನ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ನಿಧಿ ರಹಸ್ಯ. ಕೆಲವೊಂದಿಷ್ಟು ಅವಶೇಷಗಳು ಪತ್ತೆ ಆಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿಯಲ್ಲಿ ಕುತೂಹಲ ಮತ್ತಷ್ಟು ಜೋರಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ 5ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನವನ್ನ ಮಾಡಲಾಗ್ತಿದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ನಿನ್ನೆ ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆಯಾಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊಣಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆಯನ್ನ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ಹೆಚ್ಚಿನ ವೇತನಕ್ಕೆ ಉತ್ಖನನ ಕಾರ್ಮಿಕರ ಪಟ್ಟು. ಇನ್ನು ಉತ್ಖನನ ಕಾರ್ಯದಲ್ಲಿ ಸುಮಾರು 35 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉತ್ಖನನ ನಿಧಿಗಾಗಿ ಹುಡುಕ್ತಾ ಇದ್ದಾರೆ. ನಿನ್ನೆ ಕೆಲಸ ತಡವಾಗಿ ಆರಂಭವಾಯಿತು. ಏಕೆಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡುವ ವೇತನ ವಿಚಾರದಲ್ಲಿ ಅಪಸ್ವರವನ್ನ ಎತ್ತುತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡುತ್ತಿದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. 374 ರೂಪಾಯಿ ನಮಗೆ ಸಾಗಲು ಆಗುತ್ತಿರ್ತೀರಿ ಸರ. ಈಗ ಮುಂದೆ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ್ಲ. ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಭೂಮಿಯ ಗರ್ಭದಲ್ಲಿರೋ ಶಿವಲಿಂಗ ಪಾಣಿಪೀಠ ಹೊರಗಡೆ ತೆಗೆಯುವ ನಿರೀಕ್ಷೆ ಇದೆ. ಮತ್ತಷ್ಟು ಪುರಾತನ ವಸ್ತುಗಳು ಸಿಗುವ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಪ್ರಮುಖವಾಗಿ ನೋಡಿ ಪ್ರತಿನಿತ್ಯ ಕುತೂಹಲ ಕೇಳಿಸುವಂತ ಈ ಉತ್ಖನನ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ನಿರೀಕ್ಷೆ ಮಾಡಬಹುದಾ ಕೆಲವೊಂದಿಷ್ಟು ಅವಶೇಷಗಳು ಸಿಗಬಹುದು ಅಂತ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ರೂಪ, ಏನಂದ್ರು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ರಿತ್ತಿ ಕುಟುಂಬದಲ್ಲಿ ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. 5ನೇ ದಿನಕ್ಕೆ ಉತ್ಖನನ ಕಾರ್ಯ ನಡೀತಾ ಇದೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಮುಂಭಾಗದಲ್ಲಿ 10x10ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗ ತಾನೇ ಒಂದು ಪುರಾತನ ಕಾಲದ ಮಡಿಕೆ ಇಲ್ಲಿ ಗೋಚರವಾಗಿದೆ. ಏನು B1 ಪ್ಲಾಂಟ್ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಸಮಯದಲ್ಲಿ ಒಂದು ಪುರಾತನ ಕಾಲದ ಮಡಿಕೆ ಉಂಟಾಗಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಬಹಳ ಹಳೆಯ ಕಾಲದ್ದು ಅಂತೇಳಿ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ಅಭಿಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ಮಡಿಕೆ ಆಕಾರ ನೋಡಿದರೆ ಇದು ದೊಡ್ಡ ಪ್ರಮಾಣದ ಮಡಿಕೆ ಇದೆ. ಈ ಹಿಂದೆ ಏನು ಚಿನ್ನ ಈ ರೀತಿ ನಗದು ಆಭರಣಗಳನ್ನು ಕೂಡ ಇಂಥ ಮಡಿಕೆಯಲ್ಲಿ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು. ಇದು ಯಾವ ಕಾಲದ್ದು, ಎದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ಈ ಏನು B1 ಏನು ಪ್ಲಾಂಟ್ ಏನಿದೆ ಈ ಪ್ಲಾಂಟ್ನಲ್ಲಿ ಇವಾಗ ಈ ಒಂದು ಮಡಿಕೆ ಗೋಚರವಾಗಿದ್ದು ಸಾಕಷ್ಟು ಏನು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಲಕ್ಕುಂಡಿ ಇದೊಂದು ಐತಿಹಾಸಿಕ ಗ್ರಾಮ. ಯಾಕಂತಂದರೆ ಇವಾಗ ಇಲ್ಲಿ ಸಾಕಷ್ಟು ನವಯುಗದ ಆಯುಧಗಳು ಕೂಡ ಸಿಕ್ಕಿದ್ದಾವೆ, ಕೊಡಲಿ ರೀತಿಯ ಆಯುಧಗಳು. ಹೀಗಾಗಿ ಇದು ಏನು ಅರಸರು ಆಳ್ವಿಕೆಗಿಂತ ಪೂರ್ವದಲ್ಲೇ ಲಕ್ಕುಂಡಿ ಗ್ರಾಮ ಇತ್ತು ಅನ್ನೋ ಕುರುಹುಗಳು ಕೂಡ ಸಾಕಷ್ಟು ಪತ್ತೆ ಆಗ್ತಾ ಇದ್ದಾವೆ. ಇವಾಗ ಈ ಹಿಂದೆನೂ ಕೂಡ ಇಲ್ಲಿ ಒಂದು ಉತ್ಖನನ ಮಾಡಿದ್ರು 2003 ಮತ್ತು 2004ನೇ ಸಾಲಿನಲ್ಲಿ. ಅಲ್ಲಿ ಆ ಸಮಯದಲ್ಲಿ ಕೂಡ ನವಯುಗದ ಏನು ಅವಶೇಷಗಳು ಕೂಡ ಪತ್ತೆಯಾಗಿದ್ವು. ಇವಾಗ ಈ ಒಂದು ಮಡಿಕೆ ಇವಾಗ ಹೊರತೆಗೆಯುವಂಥ ಕೆಲಸ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಮಣ್ಣಿನ ಮಡಿಕೆ, ಸಾಕಷ್ಟು ನಾಜೂಕಾಗಿ ತೆಗೆಯುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಆ
ಸಮಯದಲ್ಲಿ ಸಿಕ್ಕ ನಂತರ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಹೊರತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಆ ಮಡಿಕೆ ಏನಿದೆ, ಆ ಮಡಿಕೆ ಒಳಭಾಗದಲ್ಲಿರುವ ಮಣ್ಣನ್ನು ಕೂಡ ಸಂಪೂರ್ಣವಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅದನ್ನು ಪ್ರತ್ಯೇಕವಾಗಿ ಇಡ್ತಾರೆ. ಆ ಮಣ್ಣನ್ನು ಸಂಶೋಧನೆ ಮಾಡಿದಂಥ ಸಮಯದಲ್ಲಿ ಈ ಮಡಿಕೆಯಲ್ಲಿ ಯಾವ ವಸ್ತು ಹಾಕಿದ್ರು ಅನ್ನೋದು ಕೂಡ ಸಂಶೋಧನೆಯಿಂದ ಗೊತ್ತಾಗತ್ತೆ. ಏನು ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ನಡೆಯುತ್ತಿರುವ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಇದು ಇತಿಹಾಸ ಅಂದರೆ ಕ್ರಿಸ್ತ ಶಕ ಪೂರ್ವದಲ್ಲಿ ಕೂಡ ಲಕ್ಕುಂಡಿ ಗ್ರಾಮ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನವಯುಗಕ್ಕೆ ಈ ಒಂದು ಹೋಗ್ತಾ ಇರೋದರಿಂದ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ವಿಜಯನಗರ ಅರಸರು ಕೂಡ ಆಳ್ವಿಕೆ ಮಾಡಿದ್ರು. ಆ ಸಮಯದಲ್ಲಿ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ ಹಿಂಭಾಗದಲ್ಲಿ ಟಂಕಶಾಲೆ ಇತ್ತು ಈ ಒಂದು ಆವರಣದಲ್ಲಿ ಅಂಥೇಳಿ. ಹಾಗಾಗಿ ಇದೇ ಒಂದು ಜಾಗವನ್ನು ಗುರುತಿಸಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಆ ಒಂದು ಮಡಿಕೆ ಸಿಕ್ಕಿದ್ದು ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಭಾಗದಲ್ಲಿ ಕೂಡ ಇಲ್ಲಿ ಮಡಿಕೆ ಸಿಕ್ಕರೆ ಈ ಒಂದು ಪ್ಲಾಟ್ ಏನಿದೆ ಇಲ್ಲಿನೂ ಕೂಡ ಈ ಹಿಂದೆ ಏನು 2ನೇ ದಿನ ಉತ್ಖನನ ಕಾರ್ಯ ಸಮಯದಲ್ಲಿ ಶಿವಲಿಂಗ ಪಾನಿಪೀಠ ಕೂಡ ಪತ್ತೆಯಾಗಿತ್ತು. ಆ ಪಾನಿಪೀಠ ತೆಗೆಯುವಂಥ ಕಾರ್ಯ ಕೂಡ ಈವರೆಗೂ ಪೂರ್ಣವಾಗಿಲ್ಲ. ಯಾಕಂತಂದರೆ ಈವರೆಗೂ ಕೂಡ ಅದನ್ನು ನಿಧಾನವಾಗಿ ತೆಗೆದಿದ್ದಾರೆ. ಇನ್ನೂ ಎಷ್ಟು ಡೀಪ್ ಆಗಿ ತಳಗಡೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಇವಾಗ 2 ರಿಂದ 3 ಅಡಿಯಷ್ಟು ಭೂಮಿಯನ್ನು ಅಗೆದಿದ್ದಾರೆ. ಅದರ ತಳಭಾಗದಲ್ಲಿ ಕೂಡ ಇನ್ನೂ ಆ ಪಾನಿಪೀಠ ಇರಬಹುದು ಅಂಥೇಳಿ ಸಾಕಷ್ಟು ಇದನ್ನು ಮಾಡ್ತಾ ಇದ್ದಾರೆ. ರೂಪ ಮಂಜುನಾಥ್ ಈಗ ಕಳೆದ 5 ದಿನಗಳಿಂದ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಒಂದು ಕಡೆ ಪ್ರಾಚೀನ ವಸ್ತುಗಳು ದಿನೇ ದಿನೇ ಒಂದೊಂದಾಗಿ ಸಿಗ್ತಾ ಇದೆ. ಮೊನ್ನೆ ನೋಡಿದರೆ ಈ ಶಿವಲಿಂಗ ಸಿಕ್ತು, ಅದಾದ ಬಳಿಕ ನಾಗರಹಾವು ಕೂಡ ಅಲ್ಲಿ ಪ್ರತ್ಯಕ್ಷವಾಗಿತ್ತು. ಈ ಉತ್ಖನನದ ವೇಳೆ ನಿಧಿ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆ ಮಾಡ್ಬೋದಾ? ಹೌದು ಪ್ರವೀಣ್, ಏನಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಇಲ್ಲಿ ಟಂಕಶಾಲೆ ಇರೋದರಿಂದ ಈ ಹಿಂದೆನೂ ಕೂಡ ಗ್ರಾಮದಲ್ಲಿ ಸಾಕಷ್ಟು ನಿಧಿ, ಚಿನ್ನ, ಬಂಗಾರ ಕೂಡ ಸಿಕ್ಕಂಥ ಉದಾಹರಣೆಗಳಿದ್ದಾವೆ. ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಈ ಒಂದು ಸ್ಥಳದಲ್ಲಿ ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಇವಾಗ ಬಹಳಷ್ಟು ಪುರಾತನ ಕಾಲದ ವಸ್ತುಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಪಾನಿಪೀಠ. ಇದು ಇಷ್ಟೋ ಪ್ರಮಾಣದಲ್ಲಿ ಅಂದರೆ ಮೊದಲೇ ಇಷ್ಟೇ ಗೋಚರವಾಗಿತ್ತು, ನಂತರ 2ನೇ ದಿನಕ್ಕೆ ಇಷ್ಟಾಗಿತ್ತು. ಇವಾಗ ಈವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆಯಬೇಕಾಗತ್ತೆ. ಇಲ್ಲಿನೂ ಕೂಡ ಒಂದು ಹಳೆ ಕಾಲದ ಪ್ರಾಚ್ಯ ವಸ್ತು ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಭಾಗದಲ್ಲಿ ಟಂಕಶಾಲೆ ಇರೋದರಿಂದ ಇಲ್ಲಿ ನಿಧಿ ಇರ್ಬೋದು ಅಥವಾ ಬೇರೆ ವಸ್ತುಗಳು ಇರ್ಬೋದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಕಳೆದ 5 ದಿನಗಳಿಂದಲೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇರೋದರಿಂದ ಈ ಭಾಗದಲ್ಲಿ ಅಪಾರ ಪ್ರಮಾಣದ ವಜ್ರ ವೈಡೂರ್ಯಗಳು ಕೂಡ ಸಿಗಬಹುದು ಅಂಥೇಳಿ. ಯಾಕಂತಂದರೆ ಇಲ್ಲಿ ಗ್ರಾಮಸ್ಥರು ಕೂಡ ಮಳೆ ಬಂದಂಥ ಸಮಯದಲ್ಲಿ ಗ್ರಾಮದಲ್ಲಿ ಓಡಾಡುವಂಥ ಸಮಯದಲ್ಲಿ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ. ಏನು ಚಿನ್ನದ ನಾಣ್ಯಗಳಾಗಿರ್ಬೋದು, ಹವಳ, ವಜ್ರ, ವೈಡೂರ್ಯಗಳು ಕೂಡ ಸಿಕ್ಕಿದ್ದಾವೆ. ಇವಾಗ ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಉತ್ಖನನ ಕಾರ್ಯ ಸಾಕಷ್ಟು ಅಂದರೆ 3 ರಿಂದ 4 ಅಡಿ ಇವಾಗ ತೆಗೆದಿದ್ದಾರೆ. ಸುಮಾರು 10 ರಿಂದ 15 ಅಡಿ ತೆಗೆದ್ರೆ ನೈಜ ಲಕ್ಕುಂಡಿ ಪತ್ತೆ ಆಗತ್ತೆ. ಆ ಸಮಯದಲ್ಲಿ ಏನಾದರೂ ಸಿಗಬಹುದು ಅಂತೇಳಿ ಕೂಡ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.